ಬೆಂಗಳೂರಿಂದ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವೀಕೆಂಡ್ ಪ್ಲಾನ್ ಹೇಳ್ತೀನಿ ನೋಡಿ. ಶನಿವಾರ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಂದ ಹೊರಟು ಮೈಸೂರು ಎಕ್ಸ್ಪ್ರೆಸ್ ವೇನ ಹಿಡ್ಕೊಂಡು ಮೈಸೂರಿಗೆ 9:30 ಅಷ್ಟೊತ್ತಿಗೆ ರೀಚ್ ಆಗ್ತೀರಾ. ರೀಚ್ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಹಸುವಾಗಿರುತ್ತೆ. ಹೋಗಿ ಚಿಬ್ಲು ಇಡ್ಲಿನ ತಿನ್ನಿರಿ, ತುಂಬಾ ಚೆನ್ನಾಗಿರುತ್ತೆ. ತಿಂದಿದ್ದಾದ್ಮೇಲೆ ನಮ್ಮ ಬ್ಯೂಟಿಫುಲ್ ಮೈಸೂರು ಪ್ಯಾಲೇಸ್ ಎದುರುಗಡೆಯಿಂದ ಡ್ರೈವ್ ಮಾಡಿಕೊಂಡು ಬಂಡೀಪುರ ಕಡೆ ಹೊರಡಿ. ಡ್ರೈವ್ ಅಂತೂ ತುಂಬ ಸೀನಿಕ್ ಆಗಿರುತ್ತೆ, ಎಲ್ಲ ಕಡೆ ಗ್ರೀನರಿ ಇದೆ. ಅಷ್ಟೇ ಅಲ್ಲದೆ ವೈಲ್ಡ್ ಆನಿಮಲ್ಸ್ ಕೂಡ ಕಾಣಿಸುತ್ತೆ. ಬಂಡೀಪುರಿಂದ ಊಟಿ ಜಸ್ಟ್ 48 ಕಿಲೋಮೀಟರ್ಸ್ ಅಷ್ಟೇ. ಅದರಲ್ಲೂ ಈ ಹೇರ್ಪಿನ್ ಬೆಂಡ್ ಶಾರ್ಟ್ ಕಟ್ ಸ್ಟಾರ್ಟ್ ಆದ್ಮೇಲಂತೂ ಊಟಿ ಜಸ್ಟ್ 40 ಮಿನಿಟ್ಸ್. ಕಣ್ಮುಚ್ಚಿ ಕಾಣ್ತಿಗೆಷ್ಟರಲ್ಲಿ ಊಟಿ ಟಾಪಲ್ಲಿ ಇರ್ತೀರಾ. ಊಟಿದು ಮೇನ್ ಅಟ್ರಾಕ್ಷನ್ ಅಂದರೆ ಲೇಕು. ಅಲ್ಲಿ ಹೋಗಿ ನೀವು ಮೋಟರ್ ಬೋಟಲ್ಲಿ ಒಂದು ರೌಂಡ್ ಹಾಕ್ಬೋದು, ಇಲ್ಲಾಂದರೆ ಜಸ್ಟ್ ನೀರ್ ಹತ್ರ ಕೂತ್ಕೊಂಡು ನೀವು ಮಾತಾಡ್ಬೋದು. ಐ ಟೆಲ್ ಯು, ಇಟ್ ಇಸ್ ವೆರಿ ರಿಲ್ಯಾಕ್ಸಿಂಗ್. ಅದಾದಮೇಲೆ ಹಾರ್ಸ್ ರೈಡಿಂಗ್ ಇಷ್ಟ ಇರೋರು ರೈಡಿಂಗ್ ಹೋಗ್ಬೋದು, ಇಲ್ಲಾಂದರೆ ನಂತರ ಕುದುರೆ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಇದೆಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿರುತ್ತೆ. ಒಂದು ಒಳ್ಳೆ ರೆಸ್ಟೋರೆಂಟ್ ಹುಡುಗಿ ಲಂಚ್ ಮಾಡಿ. ನಾನು ಚೂಸ್ ಮಾಡಿದ್ದು ಕಿಂಗ್ ಕ್ಲಿಫ್ ಅರ್ಲ್ ಸೀಕ್ರೆಟ್ ಅಂತ. ರೆಸ್ಟೋರೆಂಟ್ ತುಂಬ ಪಾಶ್ ಆಗಿದೆ, ಹಾಗೆ ಫುಡ್ ಕೂಡ ಬಹಳ ಚೆನ್ನಾಗಿದೆ. ಇನ್ನು ಊಟಿ ತನಕ ಹೋದ್ಮೇಲೆ ನಮ್ಮ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸೊ ಊಟಿ ಹೋಮ್ ಮೇಡ್ ಚಾಕ್ಲೇಟ್ಸ್ ತೊಗೊಂಡು, ಅದಾದಮೇಲೆ ಟಿಬೇಟಿಯನ್ ಮಾರ್ಕೆಟ್ಗೆ ಹೋಗಿ ಸ್ವೆಟರ್ ತೊಗೊಂಡು, ಆ ಚಳಿಗೆ ಬಿಸಿ ಬಿಸಿ ಕಡಲೆಕಾಯಿ ಜೋಳ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ವರ್ಲ್ಡ್ ಫೇಮಸ್ ಆಗಿರೋ ಊಟಿ ಆ್ಯಪಲ್ಸು, ಡ್ರೈ ಫ್ಲವರ್ಸು ಮತ್ತು ಫ್ರೆಶ್ ಕ್ರಂಚಿ ಕ್ಯಾರೆಟ್ಸು, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ನೀಲಗಿರಿ ಆಯಿಲ್ನ ತೊಗೊಳೋದನ್ನು ಮರಿಬೇಡಿ. ನೀವು ಬೇಕು ಅಂದರೆ ಊಟಿಲಿ ಹಾಲ್ಟ್ ಮಾಡ್ಬೋದು, ಇಲ್ಲಾಂದರೆ ವಾಪಸ್ ಮೈಸೂರಿಗೆ ಬಂದು ಹಾಲ್ಟ್ ಮಾಡಿ ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬರ್ಬೋದು. ನೀವು ವಾಪಸ್ ಮೈಸೂರಿಗೆ ಹೋಗ್ತಾ ನೀವು ಬಂದ ದಾರಿ ಆಗಿದ್ದ ಹೇರ್ಪಿನ್ ಬೆಂಡ್ ರೋಡಲ್ಲಿ ಪೊಲೀಸವ್ರು ಹೋಗೋಕ್ಕೆ ಬಿಡೋದಿಲ್ಲ. ಲಾಂಗ್ ರೂಟ್ ಆದ ಗುಡ್ಲೂರು ರೋಡ್ನೇ ತೊಗೋಬೇಕಾಗತ್ತೆ. ಮತ್ತೆ ಮಧುಮಲೈ ಮತ್ತು ಬಂಡೀಪುರ ಫಾರೆಸ್ಟ್ ಮೇಲೆ ಬರೋದ್ರಿಂದ ಮತ್ತೆ ನಿಮಗೆ ವೈಲ್ಡ್ ಲೈಫ್ಗಳು ಕಾಣಿಸುತ್ತೆ. ಲಕ್ಕಿ ಇದ್ದರೆ ನೀವು ಟೈಗರ್ ಮತ್ತು ಲೆಪರ್ಡ್ ಕೂಡ ಸೈಟಿಂಗ್ ಮಾಡ್ಬೋದು. ನನಗಂತೂ ಮೈಸೂರಲ್ಲಿ ಭಾಳಷ್ಟು ನೆಂಟರುಗಳಿದ್ದಾರೆ, ಬನ್ನಿ ಅಂತ ಯಾವಾಗಲೂ ಕರಿತಿರ್ತಾರೆ. ಸೊ ಈ ಸರಿ ದಿಢೀರ್ ಅಂತ ಅವ್ರ ಮನೆಗೆ ಪ್ರತ್ಯಕ್ಷ ಆಗಿ ಅವ್ರ ಮನೆಯಲ್ಲೇ ಹಾಲ್ಟ್ ಮಾಡಿ ಊಟ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಬಂದ್ವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ.